ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಜಸ್ಟ್ ಇನ್ನೂ ಅಪ್ಡೇಟ್ ಬರ್ತಾ ಇದೆ. ICC T20 ವರ್ಲ್ಡ್ ಕಪ್ 2024 ರಿಲೇಟೆಡ್ ಸ್ಕ್ವಾಡ್ ಸೆಲೆಕ್ಷನ್ ರಿಲೇಟೆಡ್ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಸ್ಕ್ವಾಡ್ ಸೆಲೆಕ್ಷನ್ ಅಲ್ಟಿಮೇಟ್ಲಿ ಬರೋದಕ್ಕೆ ಒಂದು ತಿಂಗಳು ಮುಂಚೆನೇ ಅನೌನ್ಸ್ ಮಾಡಬೇಕು. ಜೂನಲ್ಲಿ ಆಗ್ತದೆ ವರ್ಲ್ಡ್ ಕಪ್ಪು, ಇದೇ ತಿಂಗಳು ಎಂಡಲ್ಲಿ ಸ್ಕ್ವಾಡ್ ಅನೌನ್ಸ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೀವಿ. ಒಟ್ಟಲ್ಲಿ ಈ ತಿಂಗಳು ಡೆಡ್ಲೈನು, ಈ ತಿಂಗಳಷ್ಟರಲ್ಲಿ ಅನೌನ್ಸ್ ಮಾಡಲೇಬೇಕು ಸ್ಕ್ವಾಡ್ನ. ಆಲ್ರೆಡಿ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಸೆಲೆಕ್ಟರ್ಸ್ ಎಲ್ಲ ಕ್ಲೋಸ್ ಆಗಿ ನೋಡ್ತಾ ಇದೆ ಯಾರನ್ನ ಸೆಲೆಕ್ಟ್ ಮಾಡಬೇಕು. ಬೇಸ್ಡ್ ಆನ್ IPL ಪರ್ಫಾರ್ಮೆನ್ಸ್ನೇ ಸೆಲೆಕ್ಟ್ ಮಾಡೋದು ಅಂತ ಗೊತ್ತಿರೋದು ಎಲ್ಲರಿಗೂ. ಬಟ್ ಒಂದು ಸ್ವಲ್ಪ ಕಾನ್ಸ್ಟೆಂಟ್ಸ್ ಅಂತ ಇರ್ತಾರೆ. ಆ ಕಾನ್ಸ್ಟೆಂಟ್ಸ್ನ ಬಿಡ್ತು ಅಂದರೆ ಇನ್ನು ಎಲ್ಲ ಆಲ್ಮೋಸ್ಟ್ IPL ಪರ್ಫಾರ್ಮೆನ್ಸ್ ಮೇಲೆ ಸೆಲೆಕ್ಷನ್ ಆಗುತ್ತೆ ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ. ಒಟ್ಟಲ್ಲಿ ಕಾನ್ಸ್ಟೆಂಟ್ ಪ್ಲೇಯರ್ಸ್ಗಳು ಯಾರ್ಯಾರು ಅಂತ ನೋಡೋಣ. ಕಾನ್ಸ್ಟೆಂಟ್ ಪ್ಲೇಯರ್ಸು ಮೋಸ್ಟ್ ಲೈಕ್ಲಿ ಟು ಬಿ, ಆಮೇಲೆ ಅನ್ಲೈಕ್ಲಿ ಟು ಬಿ, ಎಲ್ಲರಿಗೂ ಕೂಡ ಲಿಸ್ಟ್ ಬಂದಿದೆ. ಎಲ್ಲ ನೋಡೋಣ ಡೀಟೇಲ್ ಆಗಿ ಯಾರು ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೂ ಒಂದು ಬಿಗ್ ಅಪ್ಡೇಟ್ ಏನು ಅಂತಂದ್ರೆ, ಇದು ರೂಮರ್ಸ್ ಸ್ಪ್ರೆಡ್ ಆಗ್ತಿದೆ. ಆಕ್ಚುಲಿ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಇಬ್ರು ಓಪನ್ ಮಾಡುವಂತ ಸಾಧ್ಯತೆ ಇದೆ ಈ T20 ವರ್ಲ್ಡ್ ಕಪ್ ಅಲ್ಲಿ ಅಂತ ಸ್ಪ್ರೆಡ್ ಆಗ್ತಾ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. ರೀಸೆಂಟಾಗಿ 1-2 ದಿನದಿಂದ ಇದು ಟ್ರೆಂಡ್ ಆಗ್ತಾ ಇದೆ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರು ಓಪನ್ ಮಾಡ್ತಾರೆ ಅಂತ. ಅದಾಗುತ್ತೋ ಆಗೋದಿಲ್ವೋ ಗೊತ್ತಿಲ್ಲ. ನನಗೇನೋ ಪರ್ಸನಲಿ ಅನ್ನಿಸ್ತಿದ್ದು ಇದು ಆಗುವಂಥ ಸಾಧ್ಯತೆ ಸಿಕ್ಕಾಪಟ್ಟೆ ಕಮ್ಮಿ. ಬಟ್ ರಿಪೋರ್ಟ್ಸ್ ಬಂದಿರೋದು ಹೇಳ್ಬೇಕಷ್ಟೇ, ನಿಮ್ಗೆ ಹೇಳ್ತಾ ಇದ್ದೀನಿ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಓಪನ್ ಮಾಡುವಂಥ ಸಾಧ್ಯತೆ ಇದೆಯಂತೆ, ಸಾಧ್ಯತೆ ಅಷ್ಟೇನೆ. ಸೊ ಓಕೆ, ಇವಾಗ ಕಾನ್ಸ್ಟೆಂಟ್ಸ್ ಯಾರು, ಆಮೇಲೆ ಕಂಟೆಂಟರ್ಸ್ ಯಾರು, ಲೈಕ್ಲಿ ಪ್ಲೇಯರ್ಸ್ ಯಾರು, ಅನ್ಲೈಕ್ಲಿ ಪ್ಲೇಯರ್ಸ್ ಯಾರು ಎಲ್ಲ ನೋಡ್ಬಿಡೋಣ. ಕಾನ್ಸ್ಟೆಂಟ್ ಪ್ಲೇಯರ್ಸ್ಗಳು ಇಲ್ಲಾಗಿರೋ ಇವು ಇರಲೇಬೇಕು, ಇವ್ರು ಇಲ್ಲ ಅಂದರೆ ವರ್ಲ್ಡ್ ಕಪ್ ಆಡೋಕ್ಕೆ ಆಗೋದಿಲ್ಲ ಅಂತ ಪ್ಲೇಯರ್ಸ್ಗಳು 5 ಜನ. ಅದು ರೋಹಿತ್ ಶರ್ಮಾ ಆಸ್ ಎ ಕ್ಯಾಪ್ಟನ್ ಆಗಾಡ್ತಾರೆ. ಆಮೇಲೆ ಸೂರ್ಯಕುಮಾರ್ ಯಾದವ್ ಇವರಂತೂ 100% ಇರಲೇಬೇಕು. ಅಟ್ ಎನಿ ಗಿವನ್ ಡೇ ಮ್ಯಾಚ್ ವಿನ್ನರು ಸೂರ್ಯ. ಆಮೇಲೆ ಜಸ್ಪ್ರೀತ್ ಬುಮ್ರಾ, ಇವ್ರನ್ನ ಬಿಟ್ಬಿಟ್ಟು ಆಡೋಕ್ಕಾಗತ್ತಾಗಿರೋ, ಇವರು ಕಾನ್ಸ್ಟೆಂಟು. ಆಮೇಲೆ ವಿರಾಟ್ ಕೊಹ್ಲಿ ಆಬ್ವಿಯಸ್ಲಿ ಕಾನ್ಸ್ಟೆಂಟು. ಕೊಹ್ಲಿನ ಬಿಟ್ಬಿಟ್ಟು ವರ್ಲ್ಡ್ ಕಪ್ ಆಡೋಕ್ಕಾಗತ್ತಾಗಿರೋ, ಕೊಹ್ಲಿ ಇರಲೇಬೇಕು. ಆಮೇಲೆ ರವೀಂದ್ರ ಜಡೇಜಾ, ಈ 5 ಜನ ಪ್ಲೇಯರ್ಸ್ಗಳು ಕಾನ್ಸ್ಟೆಂಟು. ಪಕ್ಕಾ 15 ಮೆಂಬರ್ಸ್ ಸ್ಕ್ವಾಡಲ್ಲಿ ಇರುವಂಥ 5 ಜನ ಶಾರ್ಟ್ 5 ಜನ ಯಾರು ಅಂತಂದರೆ ಈ 5 ಜನ ಅಂತ ನಮಗೆ ಮುಂಚೆನೇ ಗೊತ್ತಿತ್ತು. ಬಟ್ ಅದನ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರಾಬಬಲ್ಸ್ ಯಾರು ಅಂತಂದರೆ ಇವರು ಆದರೂ ಆಗ್ಬೋದು, ಆಗದೇ ಇದ್ರು ಒಂಥರ ಇಲ್ಲಾಗಿರೋ ಒಂದು ಸ್ವಲ್ಪ ಮುಂದೆಗಡೆ ಇದ್ದಾರೆ, ಸೆಲೆಕ್ಟ್ ಆಗೋದಕ್ಕೆ ಮುಂದೆಗಡೆ ಇದ್ದಾರೆ ಅನ್ನೋಂಥ ಪ್ಲೇಯರ್ಸ್ಗಳು ಅಕ್ಷರ್ ಪಟೇಲ್, ಯಶಸ್ವಿ ಜಾಯ್ಸ್ವಾಲ್, ಶುಭ್ಮನ್ ಗಿಲ್, ರಿಂಕು ಸಿಂಗ್, ಆಮೇಲೆ ರಿಷಬ್ ಪಂತ್, ಕುಲ್ದೀಪ್ ಯಾದವ್, ಹಾರ್ದಿಕ್ ಪಾಂಡ್ಯ, ಇವರೆಲ್ಲ ಒಂದು ಸ್ವಲ್ಪ ಪ್ರಾಬಬಲ್, ಸ್ವಲ್ಪ ಮುಂದೆಗಡೆ ಇದ್ದಾರೆ ಅಂತ ಹೇಳಬೇಕು. ಯಾಕಂದರೆ ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ, ಏನು ಎಲ್ಲ ಹೆವಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತೀರಾ. ಯಶಸ್ವಿ ಜಾಯ್ಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಏನು ಅಂತ ಹೆವಿ ಎಕ್ಸ್ಪೀರಿಯನ್ಸ್ ಏನಿಲ್ಲ. ಬಟ್ ಆದರೂ ಪ್ರೂವ್ ಮಾಡ್ಕೊಂಡಿದ್ದಾರೆ, ಸಖತ್ತಾಗೆ ಆಡಿದ್ದಾರೆ T20s ಅಂತ ಬಂದಾಗ. ಹೌದು, ಇವಾಗ ರೀಸೆಂಟಾಗಿ ಅಷ್ಟೊಂದು ಹೆವಿ ಫಾರ್ಮಲ್ಲಿ ಯಶಸ್ವಿ ಜಾಯ್ಸ್ವಾಲ್ ಕಾಣಿಸ್ತಾ ಇಲ್ಲ. ಬಟ್ ಆದರೂ ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಬ್ಯಾಕ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅದೇ ಪ್ರಾಬಬಲ್ಸಲ್ಲಿ ಬಂದುಬಿಟ್ಟಿದ್ದಾರೆ. ಶಾರ್ಟಲ್ಲಿ ಬಂದಿಲ್ಲ. ಇಲ್ಲಾಗಿರೋ ಪಕ್ಕ ಅಂತ ಅಂದರೆ ಅದೇ ಕಾನ್ಸ್ಟೆಂಟ್ಸ್ ಲಿಸ್ಟಲ್ಲಿ ಇರೋರು ಇವರೆಲ್ಲ. ಶುಭ್ಮನ್ ಗಿಲ್ ಆಗಿರಲಿ, ಜೊತೆಗೆ ಯಶಸ್ವಿ ಜಾಯ್ಸ್ವಾಲ್ ಆಗಿರಲಿ. ಯಾಕಂದರೆ ಅವರಿಂದ ಅಷ್ಟೊಂದು ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್, ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಇಂತು ಶುಭ್ಮನ್ ಗಿಲ್ ಲಾಸ್ಟ್ ಇಯರ್ ಕೊಟ್ಟಂಥ ಪರ್ಫಾರ್ಮೆನ್ಸ್ ಏನಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಸೀಸನ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ. ಯಶಸ್ವಿ ಜಾಯ್ಸ್ವಾಲ್ ಅಂತೂ ಅಷ್ಟೊಂದು ಹೇಳ್ಕೊಳ್ಳೋ ಥರ ಪರ್ಫಾರ್ಮೆನ್ಸ್ನ ಕೊಡ್ತಿಲ್ಲ ಈ ಒಂದು ಟೂರ್ನಮೆಂಟಲ್ಲಿ. ಸೊ ಅದರಿಂದ ಇವನ್ನ ಪ್ರಾಬಬಲ್ಸಲ್ಲಿ ಇಟ್ಟಿದ್ದಾರೆ. ಸೊ ಇನ್ನು ಕಂಟೆಂಟರ್ಸ್ ಯಾರ್ಯಾರಾಗಿರ್ಬೋದು, ಇಲ್ಲಾಗಿರೋ ಇವರು ಬರ್ಬೋದು ಅಂತ ಅಂದ್ಕೊಂಡಿರುವಂಥ ಪ್ಲೇಯರ್ಸ್ಗೂ ಹರ್ಷದೀಪ್ ಸಿಂಗು, ತಿಲಕ್ ವರ್ಮಾ, KL ರಾಹುಲ್, ಸಂಜು ಸ್ಯಾಮ್ಸನ್, ರಿಯಾನ್ ಪರಾಗು, ಜಿತೇಶ್ ಶರ್ಮಾ, ಶಿವಮ್ ದುಬೆ, ಆಮೇಲೆ ಮೊಹಮ್ಮದ್ ಸಿರಾಜ್. ಗೊತ್ತಿಲ್ಲ, ಸಿರಾಜ್ ಅನ್ನ ಕೈ ಬಿಡುವಂಥ ಎಲ್ಲ ಲಕ್ಷಣಗಳು ನನಗೆ ಕಾಣಿಸ್ತಾ ಇದೆ. ಒಟ್ಟು ನಾನು ಲಿಸ್ಟ್ ಇರೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ, ಕಂಟೆಂಟರ್ಸ್ ಯಾರು ಆಗಿರ್ಬೋದು ಅಂತ. ಇಲ್ಲಾಗಿರೋ ಇವರು ಕಾಂಪೀಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರು. ಇಶಾನ್ ಕಿಶಾನು, ಮುಖೇಶ್ ಕುಮಾರ್, ಆವೇಶ್ ಖಾನ್, ರವಿ ಬಿಷ್ಣೋಯ್, ಶಾರ್ದುಲ್ ಠಾಕೂರ್, ಋತುರಾಜ್ ಗಾಯಕ್ವಾಡ್. ಸೊ ಇವರು ಕಂಟೆಂಟರ್ಸ್ ಕ್ಯಾಟಗರಿಲಿ ಇದ್ದಾರೆ. ಅನ್ಲೈಕ್ಲಿ ಟು ಬಿ, ಇವ್ರು ಸೆಲೆಕ್ಟ್ ಆಗದೆ ಇಲ್ಲಾಗಿರೋ ಅನ್ನೋ ಥರ ಇರೋರು ರವಿ ಅಶ್ವಿನ್, ದೀಪಕ್ ಚಾರು, ಭುವನೇಶ್ವರ್ ಕುಮಾರ್, ಧ್ರುವ್ ಜುರಲ್, ಶ್ರೇಯಸ್ ಅಯ್ಯರ್, ವಾಷಿಂಗ್ಟನ್ ಸುಂದರ್, ತುಷಾರ್ ದೇಶಪಾಂಡೆ, ಯೂಸಿ ಚಾಲು. ಆಶ್ಚರ್ಯಕರವಾಗಿ ಯೂಸಿ ಚಾಲ್ ಏನೋ ಗುರು ತಗೊಳ್ಳಲ್ಲ ಕನ್ಸಿಡ್ರೇಷನ್ಗೆ ಅಂತ ಕೇಳಿದ್ರೆ ಇಲ್ಲಿ ಮೈನಾಗಿ ಲೆಫ್ಟ್ ಆರ್ಮ್ ಸ್ಪಿನ್ನರ್ಗೆ ಒತ್ಕೊಳ್ಳುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಕುಲ್ದೀಪ್ ಯಾದವ್ 100% ಹಾಕಂತಾರೆ. ಒಂಥರ ಕುಲ್ದೀಪ್ ಯಾದವ್ನು ಕೂಡ ಒಂಥರ ಕಾನ್ಸ್ಟೆಂಟ್ ಆಗಿ ತಗೊಬೇಕು ಗುರು. ನನ್ನ ಪ್ರಕಾರ ಕುಲ್ದೀಪ್ ಯಾದವ್ ಕೂಡ ಶಾರ್ಟ್ ಪ್ಲೇಯಿಂಗ್ ಲೆವೆನಲ್ಲಿ ಇರೋಂಥ ಪ್ಲೇಯರ್ ಇದ್ದಾನೆ. ಅದರಿಂದ ಕುಲ್ದೀಪ್ ಯಾದವ್ನು ಕೂಡ ತಗೊಬೇಕು. ರವೀಂದ್ರ ಜಡೇಜಾ, ಕುಲ್ದೀಪ್ ಯಾದವ್, ಸೊ ಇಬ್ಬರು ಒಂಥರ ಮೈನ್ ಸ್ಪಿನ್ನರ್ಸ್ ಆಗಿರ್ತಾರೆ. ನನ್ನ ಪ್ರಕಾರ ಇಲ್ಲಿ ಯೂಸಿ ಚಾಲ್ನ ಸೆಲೆಕ್ಟ್ ಮಾಡೋದು ಸ್ಕ್ವಾಡ್ಗೆ ನನಗೂ ಕೂಡ ಯಾಕೋ ಡೌಟ್ ಕಾಣಿಸ್ತಾ ಇದೆ. ಏನೇ ವಿಕೆಟ್ ತೆಗಿರ್ಬೋದು, ಏನೇ ಮಾಡಿದ್ರು ಕೂಡ
ಸೆಲೆಕ್ಟ್ ಮಾಡೋದು ಡೌಟ್ ಕಾಣಿಸ್ತಾ ಇದೆ. ಸೆಲೆಕ್ಟ್ ಮಾಡಬೇಕು, ಬಟ್ ಸೆಲೆಕ್ಟ್ ಮಾಡೋದು ಡೌಟ್ ಕಾಣಿಸ್ತಿದೆ ನನಗೆ. ಹರ್ಷಲ್ ಪಟೇಲ್ ಬಿಡಿ ಎಲ್ಲ ಹೋಗ್ಬಿಟ್ಟಿದ್ರಲ್ಲ, ಅಭಿಷೇಕ್ ಶರ್ಮಾ ಮತ್ತು ಮಯಾಂಕ್ ಯಾದವ್ ಇವರು ಕೂಡ ಡೌಟ್ಫುಲ್ ಆಗಿದ್ದಾರೆ. ಯಾಕಂದರೆ ಇಂಜುರಿ ಎಲ್ಲ ಆಗಿರೋದ್ರಿಂದ ಮಯಾಂಕ್ ಯಾದವ್ ಸ್ಟಾರ್ಟಿಂಗ್ ಒಂದು 2 ಮ್ಯಾಚ್ ಆಡಿದ್ದು ನೋಡ್ಬಿಟ್ಟು ಇವರು ಪಕ್ಕ ಇರಬೇಕು ಇವರು ವರ್ಲ್ಡ್ ಕಪ್ಗೆ ಅಂತ ಅನ್ಕೊಂಡಿದ್ದೀವಿ. ಬಟ್ ಇಂಜುರಿ ಎಲ್ಲ ಆಗಿರೋದ್ರಿಂದ ಮಯಾಂಕ್ ಯಾದವ್ ಸ್ವಲ್ಪ ಇವಾಗ ನ್ಯೂಟ್ಲ್ ಆಗಿದ್ದಾರೆ ಅಂತ ಹೇಳಬೇಕು. ಇಷ್ಟೆಲ್ಲ ನೋಡಾದ್ಮೇಲೆ ನೀವು ನಿಮ್ಮ ಅನಾಲಿಸಿಸ್ ಪ್ರಕಾರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನಿಮ್ಮ 15 ವರ್ಲ್ಡ್ ಕಪ್ಪಿಗೆ ಯಾವ ಥರ ಇರಬೇಕು ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸಿಗೋಣ, ಬಾ.